ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮನವಮಿ ಯಾವಾಗ ಅಂತ ಎಲ್ಲರಿಗೂ ಗೊಂದಲ ಸೃಷ್ಟಿಯಾಗಿದೆ ಈ ವರ್ಷ. 26ಕ್ಕ 27ಕ್ಕ ಅನ್ನೋದೆಲ್ಲ. ಆದರೆ ಈ ವಿಡಿಯೋದಲ್ಲಿ ರಾಮನವಮಿ ಯಾವಾಗ, ಹೇಗೆ ಆಚರಿಸಬೇಕು, ಗಜಕೇಸರಿ ಯೋಗದಲ್ಲಿ ಹುಟ್ಟಿದಂತಹ ಶ್ರೀರಾಮರ ಜನ್ಮಕುಂಡಲಿ ಹೇಗಿತ್ತು, ಯಾವ ಸಮಯಕ್ಕೆ ಪೂಜೆಯನ್ನು ಮಾಡಬೇಕು, ಯಾವ ಸಮಯಕ್ಕೆ ರಾಮರ ಜನನವಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಷಯನ ತಿಳ್ಕೊಳ್ಳಿ. ತಡ ಮಾಡೋದು ಬೇಡ, ಈಗ ವಿಡಿಯೋನ ಶುರು ಮಾಡೋಣ. ಚೈತ್ರ ಮಾಸದ ನವಮಿಯ ದಿನ ಶ್ರೀರಾಮಚಂದ್ರರು ಪುನರ್ವಸು ನಕ್ಷತ್ರದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದಾರೆಂದು ಶಾಸ್ತ್ರಗಳು ಹೇಳುತ್ತೆ. ಪುನರ್ವಸು ನಕ್ಷತ್ರ ಕಟಕ ರಾಶಿಗೆ ಸೇರಿದ್ದಾಗಿರುತ್ತೆ. ಸಾಮಾನ್ಯವಾಗಿ 4ನೇ ಪಾದ ಅಂತ ಪರಿಗಣಿಸಲಾಗುತ್ತೆ. ಶ್ರೀರಾಮಚಂದ್ರರ ಜನ್ಮ ಕುಂಡಲಿಯು ಅತ್ಯಂತ ವೈಶಿಷ್ಟ್ಯವನ್ನು ಹೊಂದಿದೆ. ಹಲವಾರು ಶ್ರೇಷ್ಠ ಯೋಗಗಳು ಒಂದೇ ಸಮಯದಲ್ಲಿ ಕಂಡುಬರುತ್ತೆ. ಚಂದ್ರ ಮತ್ತು ಗುರುವು ಕಟಕ ರಾಶಿಯಲ್ಲಿ ಒಂದೇ ಸಮಯದಲ್ಲಿ ಇರೋದ್ರಿಂದ ಗಜಕೇಸರಿ ಯೋಗದಲ್ಲಿ ಇವರ ಜನನವಾಗುತ್ತೆ. ವಿಷ್ಣುವಿನ ಅವತಾರವಾಗಿದ್ದರೂ ಕೂಡ ಸಾಮಾನ್ಯರಂತೆ ಸಾಮಾನ್ಯರಿಗಾಗಿ ಬದುಕಿದಂತಹ ಶ್ರೀರಾಮರು ರಾಮರಾಜ್ಯವನ್ನು ಸ್ಥಾಪಿಸ್ತಾರೆ. ಇವರು ಹುಟ್ಟಿದಾಗಿನಿಂದ ಇವರ ಜನ್ಮ ಕುಂಡಲಿಯ ಮೂಲಕ ಇವರು ಉನ್ನತ ಬುದ್ಧಿಶಕ್ತಿ, ಮೃದುವಾದ ಮಾತು, ಜನರ ಮನಗೆಲ್ಲುವಂತಹ ಶಕ್ತಿ, ರಾಜಯೋಗ, ಗೌರವ, ಸತ್ಯ, ದಯೆ, ಧಾರ್ಮಿಕತೆ ಎಲ್ಲವನ್ನೂ ಹೊಂದಿರ್ತಾರೆ. ಎಲ್ಲ ಗುಣಗಳು ರಾಮರ ಜೀವನದಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತೆ. ಗುರುಗ್ರಹವು ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಗಜಕೇಸರಿ ಯೋಗ ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ. ಅಂದರೆ ಸಾಮಾನ್ಯ ಗಜಕೇಸರಿ ಯೋಗಕ್ಕಿಂತ ರಾಮರದು ದೈವಿಕ ಮಟ್ಟದ ಯೋಗ ಅಂತ ಪರಿಗಣಿಸಲಾಗುತ್ತೆ. ಇದರ ಜೊತೆಗೆ ಹಲವಾರು ಶ್ರೇಷ್ಠ ಯೋಗಗಳು ಒಂದೇ ಸಮಯದಲ್ಲಿ ಇವರ ರಾಶಿ ಕುಂಡಲಿಯಲ್ಲಿ ಕಾಣಸಿಗುತ್ತೆ. ಮೊದಲನೆಯದು ಗಜಕೇಸರಿ ಯೋಗ, ಎರಡನೆಯದು ಪಂಚ ಮಹಾಪುರುಷ ಯೋಗಗಳು. ಅಂದರೆ ರೋಚಕ ಯೋಗ, ಹಂಸಯೋಗ, ಶಶಯೋಗ, ರಾಜಯೋಗ, ಉಚ್ಚಗ್ರಹ ಯೋಗ, ಧನಯೋಗ, ಧರ್ಮ ಕರ್ಮಾಧಿಪತಿ ಯೋಗ, ಮಾಲವ್ಯ ಯೋಗ, ಅಧಿಯೋಗ ಅಂತ ಈ 8 ಯೋಗಗಳು ಇವರ ರಾಶಿ ಕುಂಡಲಿಯಲ್ಲಿ ಕಾಣಸಿಗುತ್ತೆ. ಇವೆಲ್ಲವೂ ಒಟ್ಟಿಗೆ ಸೇರಿ ಶ್ರೀರಾಮಚಂದ್ರರನ್ನು ಮರ್ಯಾದಾ ಪುರುಷೋತ್ತಮ ಆಗಿ ನಿರ್ಮಿಸುತ್ತೆ. ಶಕ್ತಿ, ಜ್ಞಾನ, ನಾಯಕತ್ವ, ನ್ಯಾಯ, ಪ್ರೀತಿ ಎಲ್ಲವನ್ನೂ ಕೂಡ ರಾಮರಲ್ಲಿ ಬಿತ್ತಿವೆ. ಇನ್ನು ರಾಮನವಮಿಯು ಈ 2026ರಲ್ಲಿ ಬೆಳಗ್ಗೆ 11:48ಕ್ಕೆ ಶುರುವಾದರೆ ಮಾರನೆಯ ದಿನ ಅಂದರೆ ಮಾರ್ಚ್ 27ರ ಬೆಳಿಗ್ಗೆ 10:06ರವರೆಗೆ ನವಮಿಯು ಬಿತ್ತರಿಸಿರುತ್ತೆ. ಮಾರ್ಚ್ 27ರಂದು ಸೂರ್ಯೋದಯಕ್ಕೆ ರಾಮನವಮಿ ಇರೋದು ಕಾರಣ 27ರಂದು ರಾಮನವಮಿಯ ಆಚರಣೆ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಆದರೆ ಕೆಲವು ಗೊಂದಲಗಳಿವೆ. ಅಂದರೆ ಶ್ರೀರಾಮಚಂದ್ರರು ಮಧ್ಯಾಹ್ನ 12:47ಕ್ಕೆ ಜನಿಸಿದ್ದಾರೆ ಅಂತ. 27ನೇ ತಾರೀಕಿನಂದು ಮಧ್ಯಾಹ್ನ ರಾಮನವಮಿ ಇರೋದಿಲ್ಲ. ಹಾಗಾಗಿ 26ರಂದು ಆಚರಣೆ ಮಾಡಬೇಕು ಅಂತ ಕೆಲವೊಬ್ಬರ ಮಂಡನೆಯಾಗಿರುತ್ತೆ. ಯಾವುದೇ ಗೊಂದಲಗಳಿದ್ದರೂ ಕೂಡ 27ಕ್ಕೆ ಆಚರಣೆ ಮಾಡೋದು ಸೂಕ್ತ ಅಂತ ಹಲವಾರು ಪಂಚಾಂಗಗಳು, ಜ್ಯೋತಿಷಿಗಳು, ತಿಳಿದವರು ತಿಳಿಸುತ್ತಾರೆ. ಇನ್ನು ರಾಮನವಮಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಅಲಂಕರಿಸಬೇಕು. ರಾಮನ ಫೋಟೋ ಅಥವಾ
ವಿಗ್ರಹವನ್ನು ಶುದ್ಧಿಗೊಳಿಸಬೇಕು. ತದನಂತರ ದೀಪವನ್ನು ಹಚ್ಚಿ ಹೂವು ತುಳಸಿ ದಳವನ್ನು ಅರ್ಪಿಸಬೇಕು. ಪಂಚಾಮೃತ ಅಥವಾ ನೈವೇದ್ಯವನ್ನು ಮಾಡಿ ದೇವರಲ್ಲಿ ರಾಮನಾಮ ಜಪದ ಪಾರಾಯಣವನ್ನು ಮಾಡಬೇಕು. ಕೆಲವರು ಪೂರ್ಣ ಉಪವಾಸದಿಂದ ಇರ್ತಾರೆ. ಇನ್ನು ಕೆಲವರು ಫಲಹಾರ ಅಂದರೆ ಹಣ್ಣು, ಪಾನಕ, ನೀರನ್ನು ಸೇವಿಸ್ತಾರೆ. ತದನಂತರ ಮಧ್ಯಾಹ್ನ ವಿಶೇಷ ಪೂಜೆ ಅಂದರೆ ರಾಮರ ಜನನ ಸಮಯ 12:47. ಹಾಗಾಗಿ ಮಧ್ಯಾಹ್ನ ಸಮಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಆರತಿ ತೆಗೆದುಕೊಂಡು ಪ್ರಸಾದವನ್ನು ಹಂಚಿ ತದನಂತರ ಸೇವಿಸಬೇಕು. ತದನಂತರ ಸಾಂಪ್ರದಾಯಿಕವಾಗಿ ಬೆಲ್ಲ, ನೀರು, ಏಲಕ್ಕಿಯಿಂದ ಪಾನಕವನ್ನು ತಯಾರಿಸಿ ಕಾಳು, ಹಸಿರು ತರಕಾರಿಗಳನ್ನು ಬಳಸಿಕೊಂಡು ಕೋಸಂಬರಿಯನ್ನು ಮಾಡಿ ಮಜ್ಜಿಗೆಯ ಜೊತೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಬಂಧು ಬಾಂಧವರು, ಇಷ್ಟ ಮಿತ್ರರು ಮತ್ತು ಎಲ್ಲರ ಜೊತೆ ಹಂಚಿಕೊಂಡು ಪ್ರಸಾದವನ್ನು ನಾವು ಕೂಡ ಸೇವಿಸಬೇಕು. ಇನ್ನು ದೇವಸ್ಥಾನಗಳಲ್ಲಿ ಈ ದಿನ ವಿಶೇಷ ಪೂಜೆ, ಅಲಂಕಾರ, ಭಜನೆ, ಕೀರ್ತನೆಗಳು ಜರುಗುತ್ತೆ. ರಾಮನ ಮೆರವಣಿಗೆ ಅಂದರೆ ಶೋಭಾಯಾತ್ರೆಯು ಕೂಡ ಈ ದಿನ ನಡೆಸ್ತಾರೆ. ಇದರಿಂದ ನಮಗೆ ಏನು ಅರ್ಥವಾಗುತ್ತೆ ಅಂದರೆ ಈ ಹಬ್ಬದ ಆಚರಣೆಯಿಂದ ಧರ್ಮ ಪಾಲನೆ, ಸತ್ಯ, ಸಹನೆ, ಕರ್ತವ್ಯ ನಿಷ್ಠೆಯ ಜೀವನ, ರಾಮನದು ಅವರ ಆದರ್ಶಗಳನ್ನು ನಾವು ಕೂಡ ಬಳಸಿಕೊಂಡು ಸರಳವಾಗಿ, ಸತ್ಯವಂತರಾಗಿ, ಧಾರ್ಮಿಕವಾಗಿ ಬದುಕಬೇಕು ಅಂತ. ಶ್ರೀರಾಮರ ಜೀವನದಲ್ಲಿ ವನವಾಸದ ನಂತರ ಪುನಃ ರಾಜ್ಯ ಪ್ರಾಪ್ತಿಯಾಗತ್ತೆ. ಕಷ್ಟಗಳ ನಂತರ ಧರ್ಮದ ವಿಜಯವು ದೊರಕತ್ತೆ. ಇದು ಪುನರ್ವಸು ನಕ್ಷತ್ರದ ಅರ್ಥಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಬಹುದು. ಪುನರ್ವಸು ನಕ್ಷತ್ರದ ಅರ್ಥ ಎಂತ ಅಂದರೆ ಮತ್ತೆ ಬೆಳಕು ಬರುತ್ತೆ ಅಥವಾ ಪುನಃ ಶುಭದ ಆರಂಭವಾಗುತ್ತೆ ಅಂತ. ಈ ನಕ್ಷತ್ರದ ಅನುಗುಣವಾಗಿಯೂ ಕೂಡ ಅವರು ಶಾಂತವಾದ ಸ್ವಭಾವದವರು, ಧರ್ಮನಿಷ್ಠೆಯುಳ್ಳವರು, ಪುನರುತ್ಥಾನ ಶಕ್ತಿಯನ್ನು ಉಳ್ಳವರು ಅಂತ ಪ್ರತಿಬಿಂಬಿಸುತ್ತೆ. ಎಲ್ಲ ಕಾರಣಗಳಿಂದ ಮರ್ಯಾದಾ ಪುರುಷೋತ್ತಮನನ್ನು ನಾವು ಆರಾಧಿಸಬೇಕು. ಅವನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಯ, ಧರ್ಮ, ನ್ಯಾಯಯುತವಾಗಿ ಜೀವನವನ್ನು ಸಾಗಿಸಬೇಕು. ರಾಮರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ. ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ನನ್ನ ವಿಡಿಯೋಗಳು, ಮಾಹಿತಿಗಳು, ಮಂತ್ರಗಳು ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.